ಶೃಂಗೇರಿ ಅಂಚೆ ಮತ ಎಣಿಕೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಬೆಳಗ್ಗಿನವರೆಗೂ ಶಾಸಕರಾಗಿದ್ದವರು ಈಗ ಮಾಜಿ ಶಾಸಕರಾಗಿದ್ದಾರೆ. ಬೆಳಗ್ಗಿನವರೆಗೂ ಶಾಸಕರಾಗಿದ್ದವರು ಈಗ ಮಾಜಿ ಶಾಸಕ. ಬೆಳಗ್ಗೆಯವರೆಗೆ ಮಾಜಿ ಶಾಸಕರಾಗಿದ್ದವರು ಈಗ ಹಾಲಿ ಶಾಸಕರಾಗಿದ್ದಾರೆ. ಮತ್ತೆ ಶೃಂಗೇರಿಯ ಕಾಂಗ್ರೆಸ್ ಶಾಸಕರಾದ ಟಿ.ಡಿ. ರಾಜೇಗೌಡ, ಬಿಜೆಪಿಯ ಜೀವರಾಜ್ ಈಗ ಮತ್ತೆ ಮಾಜಿ ಶಾಸಕರಾಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜೀವರಾಜ್ ಆಯ್ಕೆಗೆ ತಡೆಯಾಜ್ಞೆ ನೀಡಿರುವಂತದ್ದು. ಮೇ 21ಕ್ಕೆ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್ ಮತದಾನದ ವರದಿ ಸಲ್ಲಿಸುವಂತೆ ಸುಪ್ರೀಂ ಆದೇಶವನ್ನ ನೀಡಿದೆ. ಚುನಾವಣಾ ಆಯೋಗಕ್ಕೆ ಸೂಚನೆ ನೀಡಿದೆ ಸುಪ್ರೀಂ ಕೋರ್ಟ್. ಇದೀಗ ಶೃಂಗೇರಿ ಅಂಚೆ ಮತ ಎಣಿಕೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳಗ್ಗೆಯವರೆಗೂ ಶಾಸಕರಾಗಿದ್ದವರು ಈಗ ಮಾಜಿ ಶಾಸಕರಾಗಿದ್ದಾರೆ. ಬೆಳಗ್ಗೆಯವರೆಗೂ ಮಾಜಿ ಆಗಿದ್ದವರು ಈಗ ಹಾಲಿ ಶಾಸಕರಾಗಿದ್ದಾರೆ. ಮತ್ತೆ ಶೃಂಗೇರಿಯ ಶಾಸಕ, ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ ಅವರು ಈಗ ಶಾಸಕರಾಗಿದ್ದಾರೆ. ಬಿಜೆಪಿಯ ಜೀವರಾಜ್ಗೆ ಈಗ ಮತ್ತೆ ಮಾಜಿ ಶಾಸಕ ಆಗಿರುವಂತದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಜೀವರಾಜ್ ಅವರ ಆಯ್ಕೆ ತಡೆಯನ್ನ ನೀಡಿರುವಂತದ್ದು. ಮೇ 21ಕ್ಕೆ ವಿಚಾರಣೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ 21ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿರುವುದು. ಮತದಾನದ ವರದಿಯನ್ನ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ನೀಡಿದೆ. ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಶೃಂಗೇರಿ ಅಂಚೆ ಮತ ಎಣಿಕೆಗೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಬೆಳಗ್ಗೆಯವರೆಗೆ ಶಾಸಕರಾಗಿದ್ದವರು ಈಗ ಮಾಜಿ ಶಾಸಕರಾಗಿದ್ದಾರೆ.